ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ಯಾಮಿಲಿ. ಸುಮಾರು ವೀಡಿಯೋಗಳಿದ್ದಾವೆ ಅಪ್ಲೋಡ್ ಮಾಡೋಕ್ಕೆ, ಬಟ್ ಇದೊಂದು ಇಮಿಡಿಯೇಟಾಗಿ ಒಂದು ಕ್ಲಾರಿಫೈ ಮಾಡಬೇಕಾಗಿರೋಂಥ ವಿಷಯ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾಕಂದು ಚೆಕ್ ಮಾಡ್ತೀಯ ಕಪೀಶಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಶ್ವೇತಾ ಅಡುಗೆ ಮನೇನ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಸುಮಾರು ಜನ, ಥ್ಯಾಂಕ್ ಯು. ಅದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ನಾ ಇರೋದೇ ಹಿಂಗೆ, ನಾ ಮಾತಾಡೋದು ಸ್ಟ್ರೇಟಾಗಿ ಮಾತಾಡ್ತೀನಿ. ಅನಿಸಿದ್ದನ್ನು ಇಲ್ಲಿ ಬಂದಿದ್ದನ್ನು ಇಲ್ಲಿ ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಸೊ ವೆರಿ ಗುಡ್ ಮಾರ್ನಿಂಗ್. ಇವಾಗ ಎದ್ದಿದ್ದೀನಿ 8:30ಗೆ. ಕಮೆಂಟ್ಗಳನ್ನ ನೋಡ್ಬಿಟ್ಟು ನನಗೆ ತಲೆ ತಿರುಗೋಯ್ತು ಗೈಸ್. ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋಗೆ ಇಷ್ಟು ಕಮೆಂಟ್ಸು. ಸೊ ಅದು ಏನೂ ಇಲ್ಲ. ಕ್ಲಾರಿಟಿ ಬೇಕಾ ನಿಮಗೆ? ನಾನು ಯಾಕ್ರಿ ಅವ್ರನ್ನ ಅವನು ಇವನು ಅನ್ನೋದು ಪ್ರೀತಿ ಹೆಚ್ಚಾದಾಗ. ನಮ್ಮ ಕಡೆ ಎಲ್ಲ ಹಂಗೆ ಮುಚ್ಕೊಂಡೋಗೋ, ಹಂಗೋಗೋ ಹಿಂಗೋಗೋ, ಅದು ಕಾಮನ್, ಅದು ನಾಡು ನುಡಿ. ಈಗ ಅವ್ರು ಹಂಗೆ ಮಾಡಿದ್ರು, ಗುರುಮಲ್ಲಪ್ಪ ಅವರು ಮುರಿದಾಕಿದ್ದಾರೆ. ಅವ್ರು ಯಾವ ಕೈಯಲ್ಲಿ ಮುರಿದಾಕಿದ್ರೋ ಇನ್ನೂ ಅದನ್ನು ರೆಡಿ ಮಾಡ್ಸೋಕ್ಕೆ ಇರೋ ಒಂದು ನಿಮಿಷ, ನಮಗೆ ಟೈಮ್ ಸಿಕ್ಕಲಿಲ್ಲ. ಅದು ಎಂಥ ಕೈಯಲ್ಲಿ ಎಂಥ ಗಳಿಗೆಯಲ್ಲಿ ಮುರಿದಾಕಿದ್ರೋ ಆ ಗುರುಮಲ್ಲಪ್ಪ ಹಾಗೆ ಹೀಗೆ ಅಂತ ಅಂದಿದ್ದೀನಿ, ಇಲ್ಲ ಅಂತಲ್ಲ. ಅದು ನಾಡು ನುಡಿ, ಆಡು ಭಾಷೆ ಅಂತಾರಲ್ಲ ಹಾಗೆ. ಆಲ್ ಆಫ್ ಅ ಸಡನ್ ಅದು ಬಾಯಿಗೆ ಬಂದಿದ್ದು ಅಂದಿರೋದಷ್ಟೇ. ಬಿಟ್ಟರೆ ಅವರ ಅಪ್ಪಾಜಿ ಅಂದ್ಬಿಟ್ಟು ಅವನು ಇವನು ಅಂದ್ಬಿಟ್ಟು ಕೆಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಅದು ಬರೋದೂ ಇಲ್ಲ. ಸೊ ಆ ಥರ ಎಲ್ಲ ತಪ್ಪು ತಿಳುವಳಿಕೆ ನೀವು ತಲೆಯಿಂದ ತೆಗೆದಾಕಿ, ಅದು ಯಾವುದೇ ರೀತಿ ಫಿಲ್ಟ್ರ್ ಇಲ್ಲದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದ್ದೀನಿ. ಅವ್ರ ಮನೇಲೂ ಆ ವಿಡಿಯೋ ನೋಡ್ತಾರೆ ಅಂದರೆ ಎಸ್ ಅಫ್ಕೋರ್ಸ್ ಅವರು ನನ್ನ ವೀಡಿಯೋಸ್ ಕೂತ್ಕೊಂಡು ಫಸ್ಟ್ ನೋಡ್ತಾರೆ. ಮೇಡಮರೇ ಅನ್ಕ ಫೋನ್ ಮಾಡ್ತಾರೆ. ಏನು ಗೊತ್ತಾ ಗೈಸ್, ಇವೆಲ್ಲ ಒಂದು ಫ್ಯಾಮಿಲಿ ಅಂತ ಬಂದಾಗ ಬರೀ ಡೊವ್ ಹೊಡ್ಕೊಂಡು ನೀವು ಹಂಗೆ ಅಪ್ಪಾಜಿ ಹಿಂಗೆ ಅಪ್ಪಾಜಿ ಅವೆಲ್ಲ ಜಗಳ, ಕೋಪ, ಕದನ, ಮುನ್ಸು ಎಲ್ಲನೂ ಇದ್ದರೆ ಅದು ಒಂದು ಫ್ಯಾಮಿಲಿ ಅಂತ ಆಗುತ್ತೆ. ನೀವು ಯಾಕೆ ಹಿಂಗೆ ತಪ್ಪು ತಿಳ್ಕೊತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಎದ್ದೋಳೋ ವಿಕ್ಕಿ, ಶೊಪ್ಪ ಹೋಗಿ ಮೌತ್ ವಾಶ್ ಮಾಡೋಗಿ. ಯಪ್ಪ ದಡ್ಯಾಬಿಡಿಯ. ಎಷ್ಟೊಂದು ಜನ ಕಮೆಂಟ್ ಮಾಡೋರು ನನಗೆ ನೆನ್ನೆ, ಗುರುಮಲ್ಲಪ್ಪನಿಗೆ ಅವನು ಇವನು ಅಂತ ಮಾತಾಡಿದ್ದೀರಾ, ಅಪ್ಪಾಜಿ ಅಂತೀರಾ ಅಂತ. ನಾವು ಗುರುಮಲ್ಲಪ್ಪಂಗೆ ಹೊಡೆಯೋದು ನೋಡಿದ್ರೆ ನನ್ನೇ ಹುಡ್ಕೊಂಬಂದು ಹೊಡೆದಾಕ್ಬಿಡ್ತಾರೋ ಏನು. ಸಲ್ಗೆ ಜಾಸ್ತಿ ಆದಾಗ, ಪ್ರೀತಿ ಜಾಸ್ತಿ ಆದಾಗ, ಸದ್ರ ಅಂತ ಕರಿತೀವಿ ನಮ್ಮ ಕಡೆ. ಸದ್ರ ಜಾಸ್ತಿ ಆದಾಗ ನಮ್ಮ ಫ್ಯಾಮಿಲಿಯವರು ನಮ್ಮ ತಂದೆಗಿಂತ ಹೆಚ್ಚು ಅಂತ ಮನೋಭಾವನೆ ಬಂದಾಗಲೇ ಆ ಥರ ವರ್ಡ್ಸ್ ಬಾಯಿಂದ ಬರೋದು. ಈಗ ಒಂದು ಟೈಮು ಎಷ್ಟೋ ಸತಿ ಬೈತಾರೆ ಸತೀಶ್ ನನಗೆ, ಅದೆಂಥ ಕೈ ನಿಂದು, ಅದೆಂಥ ಬಾಯಿ ನಿಂದು, ನೀನು ಹೇಳ್ದಂಗೆ ಆಗೋಯ್ತು, ಏನದು ಯಾವ ಕೆಲಸನೂ ಆಗಲಿಲ್ಲ, ನೀನು ಇಲ್ಲೇ ತಡೆದುಬಿಟ್ಟೆ, ನಿಂದೊಂಥರ ನಿಂದು ಬಾಯಿ ನುಡ್ದಂಗೆ ಪಲ್ಲಿ ಥರ ನುಡಿತೀಯ ಅಂತ. ಅದು ಕಾಮನ್. ಅದನ್ನು ಯಾಕೆ ನೀವು ಇಷ್ಟೊಂದು ಕಂಟ್ರೋಲ್ ಮಾಡ್ತಾಯಿದ್ದೀರಾ, ಡ್ರ್ಯಾಗ್ ಮಾಡ್ತಾಯಿದ್ದೀರಾ ಅರ್ಥ ಆಗ್ತಾಯಿಲ್ಲ. ಗುರುಮಲ್ಲಪ್ಪ ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಅದು ನ್ಯಾಚುರಲ್ಲಾಗಿ ಸಾಮಾನ್ಯವಾಗಿ ಮಾತಾಡಿರೋದು. ಅದೇನೋ ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ಬರಬೇಡಿ. ನಾವು ಅವ್ರಿಗೆ ಏನು ಬೆಲೆ ಗೌರವ ಕೊಡಬೇಕು, ಎಷ್ಟು ಕೊಡಬೇಕು ಅದು ನಮಗೆ ಗೊತ್ತು. ಬಂದವ್ರಿಗೆ ಹೆಂಗೆ ನೋಡ್ಕೋಬೇಕು ಅದು ನಮಗೆ ಗೊತ್ತು. ನಿಮ್ಮಿಂದ ದಯವಿಟ್ಟು ಬುದ್ಧಿ ಕಲಿಯೋಂಥ 3rd ಗ್ರೇಡೆಡ್ ಹುಡುಗಿ ನಾನಲ್ಲ. ನನಗೆ ಗೊತ್ತು ಯಾರ್ಯಾರನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ಮಾತಾಡಿಸ್ಬೇಕು. ಅವ್ನು ಹಿಂಗೆ ಮಾಡ್ದ, ಇವನು ಹಂಗೆ ಮಾಡ್ದ. ನನ್ನ ಮಕ್ಕಳು ಎಷ್ಟು ಸಲ ಅವ್ರಿಗೆ ಮೀನ್ಸ್ ಅಂದರೆ ಅವರು ಹಾಗೆ ಯಾಕಮ್ಮ ಹೋಗಮ್ಮ ಬಾರಮ್ಮ ಏನಮ್ಮ ನಿಂದು ಕಿರಿಕು ಅಂತ ನನಗೂ ಅವರು ಹೊಡೆದಿರೋದು ಉಂಟು. ಸೊ ಒಂದು ಬಾಂಧವ್ಯ ಅಂತ ಬಂದಾಗ, ಒಂದು ಫ್ಯಾಮಿಲಿ ಅಂತ ಬಂದಾಗ ಅದು ಎಲ್ಲನೂ ಇರುತ್ತೆ. ಅದೆಲ್ಲ ಇದ್ರೇ ಫ್ಯಾಮಿಲಿ. ಬರೀ ಮೇಲ್ಗಡೆ ಅವರು ಇವರು ಹಾಗೆ ಚಿನ್ನ ಮುದ್ದು ಬಂಗಾರ ಅಂತ ಇದ್ದರೆ ಅದು ಫ್ಯಾಮಿಲಿ ಆಗಲ್ಲ. ಜಗಳ, ಕಿತ್ತಾಟ, ಮನಸ್ತಾಪ, ಕೋಪ ಬರುತ್ತೆ. ಹೌದು, ಈಗ ಅವರಿಂದ 40-50 ಸಾವಿರ ನಾವು ಖರ್ಚು ಮಾಡಿದ್ದೀವಿ, ನಮ್ಗೆ ಅವರಿಂದ ಒಂದು 40-50 ಸಾವಿರ ಹಿಂಗಾಯಿತು ಅಂದಾಗ ಅವನಿಂದ ಹಿಂಗಾಯಿತು ಅನ್ನೋದು ಸಾಮಾನ್ಯ ವರ್ಡ್. ಅದನ್ನು ಯಾಕೆ ನೀವು ಇಷ್ಟೊಂದು ಡ್ರ್ಯಾಗ್ ಮಾಡ್ತಾಯಿದ್ದೀರಾ ದಯವಿಟ್ಟು ನಂಗೆ ಗೊತ್ತಿಲ್ಲ. ನನಗೂ ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ, ಗುರುಮಲ್ಲಪ್ಪನವ್ರಿಗೂ ಪ್ರಾಬ್ಲಮ್ ಇಲ್ಲ. ಅದನ್ನು ದಯವಿಟ್ಟು ಬಿಟ್ಬಿಟ್ಟು ದಯವಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಹೇಳ್ಬೇಕಾಗಿತ್ತು ಹೇಳಿದ್ದೀನಿ.
ಇದನ್ನೇ ಒಂದು ದೊಡ್ಡ, ಈಗ ನನಗೆ ಕಾಲು ಎಳೆಯೋಕ್ಕೆ ಅಂತ ಸ್ವಲ್ಪ ಜನ ಇದ್ದಾರೆ, ಗೀತಾ, ಸ್ಕ್ರೋಲ್, 006 ಇಂಥವರೆಲ್ಲ ಬೇಕು ಬೇಕು ಅಂತಾನೆ ನನಗೆ ಒಂದು ತಪ್ಪು ಸಿಗಲಿ ಅಂತ ಕಾಯ್ಕೊಂಡು ನಿಂತಿದ್ದು ಇಷ್ಟಿಷ್ಟುದ್ದ ಬಂದು ಕಮೆಂಟ್ ಮಾಡೋ ನೆಸಸರಿ ಇಲ್ಲ. ದಯವಿಟ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ಏನು ಗೊತ್ತಮ್ಮ, ಬೈಲಿ ಇಲ್ಲಿ ಬಾರಮ್ಮ, ಗುರುಮಲ್ಲಪ್ಪನ ಹಿಂಗೆ ಕಬೋರ್ಡೆಲ್ಲ ಮುರಿದಾಕ್ಬಿಟ್ಟ. ಅವನಿಂದ ಒಂದು ದರಿದ್ರ ಕೈ, ಅವನಿಂದ ನಂಗೆ 50,000 ಖರ್ಚಾಯಿತು ಅಂತ ವೀಡಿಯೋದಲ್ಲಿ ಹೇಳಿರೋದಕ್ಕೆ ಒಂದು 50 ಕಮೆಂಟ್ ಮಾಡೋರೆ ರಾತ್ರಿ. ನಿನ್ನೆಯಿಂದ ನನಗೆ ಮುಂದೆ ಅಪ್ಪಾಜಿ ಅಂತೀರಾ, ಅವನು ಇವನು ಅಂತ ಮಾತಾಡ್ತೀರಾ ಅಂತ. ನಾವು ಹೆಂಗಿದ್ದೀವಿ ಗುರುಮಲ್ಲಪ್ಪ ನಾವೆಲ್ಲ, ಅವನು ಇವನು ಅಂದರೆ ತಪ್ಪ ಅಮ್ಮ ಮಾತಾಡೋಕ್ಕೆ? ಮಾತಾಡಮ್ಮ, ತಪ್ಪಲ್ಲ. ಈಗ ಅವ್ರಿಂದ ಅನ್ಬೇಕು ಹಿಂಗು ಅನ್ಬೇಕು ಅಂತ ಅವೆಲ್ಲ ಮುರಿದಾಕ್ಬಿಡ್ತಾರ. ಅವಕ್ಕೆಲ್ಲ ಬಂಡ. ಈಗ ಸತೀಶ್ ನಂಗೆ ಎಷ್ಟು ಬೈದ್ರು, ಮಾತಾಡ್ಕೋಬೇಕು, ಮಕ್ಕಳು ತಂದೆ ಥರ ಇದ್ದು ಹೋಗ್ಬೇಕು ವಿಶ್ವಾಸದಿಂದ. ಅವೆಲ್ಲನೂ ತೆಗ್ದು ಮುರಿದ್ರೆ ಯಾರು ಸುಮ್ಮನೆ ಆಗ್ಬಿಡ್ತಾರ? ಅಲ್ಲ, ಅವ್ರು ಮಾಡಿದಕ್ಕೆ ಬೇಜಾರಿಲ್ಲ, ಹಿಂಗೆ ಮಾಡ್ದ ಅಂತ ಹೇಳಿರೋದಷ್ಟೇ ನಾನು ವಿಡಿಯೋದಲ್ಲಿ. ಹಿಂಗೆ ಇಟ್ಕೊಂಡು ಎಳೆ ಮಕ್ಕಳು ಥರ ಆಡ್ಸಕ್ಕೆ ಬಂದು ಮುರಿದ್ಬಿಟ್ಟ ಗುರುಮಲ್ಲಪ್ಪ, ದರಿದ್ರ ಕೈ ಒಂದು ಇನ್ನೂ ರೆಡಿಯಾಗಿಲ್ಲ ಅಂತ ಅಂದಿರೋದಷ್ಟೇ ಕಣಮ್ಮ. ಏನು ಅದಕ್ಕೇನೆ 50 ಜನ ಕಮೆಂಟ್, 50 ಜನ ಅಲ್ಲ, ಅವಳು ಯಾರೋ ಗೀತಾ ಅನ್ನೋಳು ಒಬ್ಳೆ 50 ಕಮೆಂಟ್ಸ್ ಮಾಡೋವಳೆ. ನಿನಗೆ ಮಂಗಳಾರತಿ, ನಿನ್ಗೆ ಹಂಗೆ ಅನ್ಬೇಕು, ನಿನಗೆ ಹಿಂಗೆ ಅನ್ಬೇಕು, ಎಷ್ಟು ಹುರ್ಕತ್ತವಳೆ ನೋಡು. ಅಯ್ಯೋ ದೇವ್ರೆ, ಅದೇನೋ ಅದು ನನಗೆ ಯಾರೋ ಒಂದು ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಸಾಕು, ಅದಕ್ಕೇನೆ ಒಂದು ಇದಾಗಿ ಮಾಡ್ಕೊಂಡು ಬಂದ್ಬಿಟ್ಟವಳೆ. ನಮ್ಮ ಮಕ್ಕಳು ಅವ್ರ ತಾತಂಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಾರೆ. ನಮ್ಮ ಫ್ಯಾಮಿಲೀಲಿ ನಾವು ಎಲ್ಲೇ ಹೋದರೂ, ಅದು ಎಂಥ ಪ್ಲೇಸ್ ಆಗಲಿ, ಅದೆಷ್ಟೇ ಸಾವಿರ ಖರ್ಚಾಗಲಿ, ನಾವು ಅವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ಡೆಲ್ಲಿ ಅಂತ ಪ್ಲೇಸ್ಗೆಲ್ಲ ನಾವು ಅವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ನಿಮಗೆ ಗೊತ್ತಿಲ್ಲ ಅಂದರೆ ಹಳೇ ವೀಡಿಯೋಗಳನ್ನ ನೋಡಿ. ಅದು ಮಾಡೋದು ಯಾವತ್ತೂ ನಾವು ಹೇಳ್ಕೊಳ್ಳಲ್ಲ, ಬಟ್ ಆದರೆ ಅವ್ರ ಫ್ಯಾಮಿಲಿನ ನೋಡ್ಕೋತಾ ಇರೋದೇ ನಾವು. ಗೊತ್ತಾ ನಿಮ್ಗದು? ಒಬ್ರ ಬಗ್ಗೆ ಗೊತ್ತಿಲ್ಲದೇ ದಯವಿಟ್ಟು ಏನೇನೋ ಮಾತಾಡೋಕ್ಕೆ ಹೋಗ್ಬಿಡಿ. ಅವ್ರ ಫ್ಯಾಮಿಲಿಗೆ ಆಧಾರ ಆಗಿರೋದೇ ಸತೀಶ್. ಅವರು ನಿಜ, ಅವ್ರಿಗೆ 65 ಇಯರ್ಸ್ ಆಗಿದೆ. ಅವ್ರ ಕೈಲಿ ಅಂಥ ಹಾರ್ಡ್ ಕೆಲಸ ಏನೂ ಮಾಡೋಕ್ಕಾಗಲ್ಲ. ಕುತ್ಕೊಂಡು ತರಕಾರಿ ಹಚ್ತಾರೆ ಅನ್ನೋದು ಬಿಟ್ಟರೆ ಅವರು ನಮ್ಮ ಕೆಲಸದವರು ಅಂತ ಬಂದಿರೋದು. ಅವರು ನಮ್ಗೆ 20 ವರ್ಷದಿಂದ ಗೊತ್ತು ಅನ್ನೋದಕ್ಕೆ ನಾವು ಅವ್ರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿಂತ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ದಯವಿಟ್ಟು ಈ ಥರ ನಾನ್ಸೆನ್ಸ್ ಕಮೆಂಟ್ಗಳನ್ನ ಮಾಡೋದನ್ನ ಬಿಟ್ಟು, ಎಲ್ರಿಗೂ ಅಲ್ಲ, ಯಾರೆಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ತಪ್ಪಾಗಿ ತಿಳ್ಕೊಳ್ಳೋ ವಿಷಯ ಅಲ್ಲ ಇದು. ನಾನು ಹಂಗೆ ಮಾತಾಡಿದ್ದೀನಿ, ಹೌದು ಇಲ್ಲ ನಾನು ಹೇಳ್ತಾನೂ ಇಲ್ಲ. ಅವನು ಇವನು ಅಂತ ಪ್ರನೌನ್ಸ್ ಮಾಡಿದ ಮಾತ್ರಕ್ಕೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಡಿಗ್ರೇಡಾಗಿ ಮಾತಾಡಿದೆ ಅವ್ರ ಬಗ್ಗೆ. ನೀನು ಮುಂದೆ ಅಂತೀಯ, ನೀನು ಬಂಡವಾಳ ಗೊತ್ತಾಯಿತು, ನೀನು ಮುಖವಾಡ ಗೊತ್ತಾಯಿತು. ಎಂಥ ಕಿತ್ತೋಗಿರೋ ಮುಖವಾಡ ರೀ. ಅಯ್ಯೋ, ನಾನು ಮಾತಾಡೋದೇ ಹಾಗೆ. ನಾನು ಯಾವಾಗಲೂ ಸ್ಟ್ರೇಟ್ ಫಾರ್ವರ್ಡಾಗೆ ನಾನು ಮಾತಾಡೋದು. ಇದರಲ್ಲಿ ಬಂಡವಾಳ ಏನು, ಮುಖವಾಡ ಏನು, ಇಂಥ ಸಣ್ಣ ಪುಟ್ಟ ಅದನ್ನೆಲ್ಲ ಬಿಡಿ. ಇನ್ನೇನಾದ್ರು ದೊಡ್ಡ ದೊಡ್ಡ ಕ್ರೈಮ್ ಮಾಡಿದರೆ ನಾನು ಹೇಳಿ ತಿದ್ಕೋತೀನಿ, ಆಯಿತಾ? ಅದು ಜನಸಾಮಾನ್ಯರು ಕಾಮನ್ ಆಗಿ ಮಾತಾಡೋಂಥ ಮಾತದು. ನಾನು ಮಾತಾಡಿದ್ದೀನಿ, ಓಕೆನಾ? ಬಾಯ್. ಮಾತಾಡ್ತಾ ಇರ್ತೀವಿ. ಏ ಶಿವಣ್ಣ ಅನ್ನಲ್ವಾ ನಾನು ನಿನ್ನ? ಹಾಂ ಅಂತೀನ ಇಲ್ವಾ? ಏ ಶಿವಣ್ಣ ಯಾಕೆ ಹಿಂಗೆ ಮಾಡ್ತೀಯ? ಅದು ನಾಡು ನುಡಿ ಭಾಷೆ. ಏ ಗುರುಮಲ್ಲಪ್ಪ ಹಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟ, ಒಂದು ಕಬಾರ್ಡ್ ಮುರಿದಾಕ್ಬಿಟ್ಟ, ಅವ್ನ ಕೈಯಲ್ಲಿ ಮುರಿದಾಕ್ಬಿಟ್ಟ, ಇನ್ನೂ ರೆಡಿ ಮಾಡ್ಸೋಕ್ಕಾಗಲಿಲ್ಲ ನಾವು. ಅವನಿಂದ ಇಷ್ಟು ಕೆಲಸ ಆಯಿತು, 50,000 40,000 ಆಯಿತು ಅಂತ ಅಂದಿದ್ದಕ್ಕೆ ನನಗೆ 50 ಕಮೆಂಟ್ಸ್ ಮಾಡೋರೆ. ನೀನು ಮುಖವಾಡ ಬೈಲಾಯಿತು, ಮುಂದೆ ಮಾತ್ರ ಇಕ್ತೀಯಾ, ಹಿಂದೆ ಬೈತೀಯಾ, ನೀನು ಅಂಥವಳು, ನೀನು ಇಂಥವಳು, ನೀನು ರಿಯಾಲಿಟಿ ಗೊತ್ತಾಯ್ತು, ಅವನು ಇವನು ಅಂದ್ಬಿಟ್ರೆ. ಅಲ್ಲ ಮನಸ್ಥಿತಿ ಅಲ್ಲ ಶಿವಣ್ಣ. ಈಗ ನಾನು ನಿನ್ನ ಶಿವಣ್ಣ, ಹೋಗ ಶಿವಣ್ಣ, ಬಾರ ಶಿವಣ್ಣ ಅಂತೀನಿ, ಅವೆಲ್ಲ ತಪ್ಪ. ಪ್ರೀತಿ ಹೆಚ್ಚಾದಾಗ, ಖುಷಿ ಹೆಚ್ಚಾದಾಗ ಏಕವಚನ ಸಿಂಗ್ಯುಲರ್ ಆಗಿ ಮಾತಾಡೋದು, ಅದು ನಾಡು ನುಡಿ ಭಾಷೆ ತಾನೆ, ಅದು ಸರ್ವೇ ಸಾಮಾನ್ಯ ತಾನೆ. ಯಾಕೆ ಹಿಂಗೆ ಆಡ್ತೀಯ ಶಿವಣ್ಣ, ಮುಚ್ಕೊಂಡು ಕೂತ್ಕೋ ಅಂತೀವಾ ಇಲ್ವಾ? ಆ ಬುದ್ಧಿ ಹೇಳಿದ್ರು ಅಂತ ತಿಳ್ಕೊತೀನಿ, ಸರಿ. ಹಿಂಗೆ ಇಷ್ಟೊಂದು ಜನ, ನಿನ್ನ ಬಂಡವಾಳ ಗೊತ್ತಾಯ್ತು, ನಿನ್ನ ಬಯಲು ಗೊತ್ತಾಯ್ತು, ನಿನ್ನ ನಿಜ ರೂಪ ಗೊತ್ತಾಯ್ತು. ಅಯ್ಯೋ ರಾಮ, ನಾನು ರಾತ್ರಿ ಫೋನ್ನ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಟಕ್ಕ 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 ಅಂತ ಒಂದಾಮೇಲೆ ಒಂದು ಬರ್ತಾವೆ. ನಾನು ಹೇಳೋದು, ಒಂದು ತಪ್ಪಿನ ಒಂದು ವ್ಯಕ್ತಿನ ಕೆಟ್ಟವನು ಅಂತ ಹೆಂಗೆ ಅನಲೈಸ್ ಮಾಡ್ತಾರೆ ಇವರು, ಅದನ್ನೇ ಹೇಳೋದು. ಅದಕ್ಕೆ ನಾವೆಲ್ಲ ಮಾತಾಡೋದು ಯಾವಾಗಲೂ ಒಂದೇ ಥರ ಇದ್ರೆ ಅದು ನಾಟಕೀಯ ಜೀವನ ಆಗೋಯ್ತದೆ. ಏನಾಯ್ತದೆ ಹೇಳು?
ನಾನು ಹಿಂಗೆ ಅಂತ ನನಗೆ ಗೊತ್ತೋ ನಿಂಗೆ ಗೊತ್ತೋ ಅವ್ರಿಗೆ ಅದನ್ನೇ ಅರ್ಥ ಮಾಡ್ಕೊಂಡು ಮಾತಾಡಿ ನಾನು ಹೇಳೋದು. ಏನು ಶಿವಣ್ಣಸಿ ಅವ್ರೇನು ಮಾತಾಡೋದಿಲ್ಲ ಹಂಗಿಂತ. ಮಾತಾಡಲ್ಲ ಅವ್ರು, ಯಾರು ಏನೂ ಮಾತಾಡಲ್ಲ ಅವರು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಲ್ಲ, ಇವಳದ್ದು ಏನಾದರೂ ಒಂದು ಸಿಕ್ಕತ್ತಾ ತಪ್ಪು ಸಿಕ್ಕತ್ತಾ ಅಂತ ಕಾಯ್ತಾ ಇರ್ತಾರೆ. ಕರ್ಮ ಗುರು.